ಮಾನ್ಯ ಸಭಾಧ್ಯಕ್ಷೆ, ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಮಾನ್ಯ ಗೌರವಾನ್ವಿತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಿಗೆ ಗಮನ ಸೆಳೆಯಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮದಲ್ಲಿ ಈಗಾಗಲೇ ಗಮನಕ್ಕೆ ತಂದಿದ್ದೀನಿ. 1835ರಿಂದ ಪ್ರಾರಂಭವಾಗಿದ್ದ ಈ ಶಾಲೆಯನ್ನು 1ನೇ ತರಗತಿ 8ನೇ ತರಗತಿವರೆಗೂ ಇದೆ. ಇಲ್ಲಿ ಸುಮಾರು 324 ಮಕ್ಕಳು ವಾಸವಾಗಿದ್ದು, ಪಕ್ಕದಲ್ಲಿ 1 ಕಿಲೋಮೀಟರ್ ಹೋದ್ರೆ ನಮ್ಗೆ ಆಂಧ್ರದ ಒಂದು ಗಡಿಭಾಗ ಇದೆ. ಅದರಲ್ಲಿ ತಮ್ಗೆ ಗೊತ್ತಿರ್ತಕ್ಕಂಥ ವಿಷಯನ ನಾನು ಪ್ರಸ್ತಾಪ ಮಾಡ್ತೀನಿ. ಮಾನ್ಯ ಜಗನ್ಮೋಹನ್ ರೆಡ್ಡಿ ಅವರು ಒಂದು ಸ್ಕೀಮ್ ತಂದಿದ್ರು, ಅಮ್ಮ ಒಡಿ ಅಂತ. ಪ್ರತಿ ಮಗುವಿಗೆ 15,000 ರೂಪಾಯಿ ಅಮೌಂಟ್ ಕೊಡ್ತಕ್ಕಂಥ ಸ್ಕೀಮ್ ತಂದಿದ್ರು. ಈಗ ದುರಂತ ಏನಂದ್ರೆ ಚಂದ್ರಬಾಬು ನಾಯ್ಡು ಅವರು ತಲ್ಲಿ ವಂದನ ಅಂತ ಸ್ಕೀಮ್ ಮಾಡಿದ್ದಾರೆ. ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನ ಮಕ್ಕಳಿಗೂ 15,000 ಕೊಟ್ಟು ಇರ್ತಕ್ಕಂಥ ಮಕ್ಕಳನ್ನ ಸೆಳೀತಾ ಇದ್ದಾರೆ. ದಯವಿಟ್ಟು ತಮಗೆ ಮನವಿ ಮಾಡ್ತೀನಿ, 8ನೇ ತಾರೀಕಿಂದ 9ನೇ ತಾರೀಕಿಗೆ ಹೋಗೋದಕ್ಕೆ ಮಕ್ಕಳಿಗೆ ಅನುಕೂಲ ಮಾಡ್ಕೊಂಡು, ಮೇಲ್ದರ್ಜೆಗೆ ಅನುಕೂಲ ಮಾಡ್ಕೊಡ್ಬೇಕು. ತಾವು ಕೇಳ್ತೀರಾ, ಬಿಲ್ಡಿಂಗ್ ಕೇಳ್ತೀರಾ. ಈಗಾಗಲೇ ನಮ್ಮ ರೋಟರಿ ಕ್ಲಬ್ ಇಂದ ಮತ್ತು CSR ಫಂಡ್ ಇಂದ 6 ಕೋಟಿ ರೂಪಾಯಿ ಅಮೌಂಟ್ ಕಟ್ಟಿ ಸುಮಾರು 3 ಅಂತಸ್ತು ಬಿಲ್ಡಿಂಗ್ ಕಟ್ಟಿದೀವಿ. ಸಾಕಷ್ಟು ಜನ ಕೊರತೆ ಇಲ್ಲದೆ ಶಿಕ್ಷಕರಿದ್ದಾರೆ. ದಯವಿಟ್ಟು ಅದು ನೀವು ಉತ್ತರ ಕೊಟ್ಟು ಏನು ಕೊಟ್ಟಿದೆ ಅಂದ್ರೆ, ಆಯುಕ್ತ ವಲಯದಿಂದ ಪ್ರಸ್ತಾವನೆ ಬಂದ ಮೇಲೆ ಮಾಡಿದೆ. ಈಗಾಗಲೇ ಕೊಟ್ಟು 2 ತಿಂಗಳಾಗಿದೆ. ಕಮಿಷನರ್ ಆಫೀಸಲ್ಲಿ ಫೈಲ್ ಸ್ಟಕ್ ಆಗಿದೆ. ಕೇಳಿದ್ರೆ ತಮ್ಮ ಮೇಲೆ ಹೇಳ್ತಿದ್ದಾರೆ. ದಯವಿಟ್ಟು 56 ಜನ ಮಕ್ಕಳು 8ನೇ ತರಗತಿಯಿಂದ 9ನೇ ತರಗತಿ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಡ್ತೀನಿ. ಮಾನ್ಯ ನಾವು ಮತ್ತೆ ಅವರು ಕೂಡ ವೈಯಕ್ತಿಕವಾಗಿ ಕೂಡ ಮಾತಾಡಿದ್ದೀವಿ. ಇದನ್ನ ನಾನೇ ಕರೆಸಿ, ಯಾಕೆಂದರೆ ಗಡಿ ಭಾಗದಲ್ಲಿ ಇರೋದ್ರಿಂದ ನಮ್ಮ ಶಾಲೆನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದಾಗ್ತದೆ. ನಾನು ಅವ್ರನ್ನೂ ಕೂರಿಸ್ಕೊಂಡು ಆಯುಕ್ತರ ಜೊತೆಗೆ ಕೂತ್ಕೊಂಡು ಮಾತಾಡಿ ಮುಂದಿನ ಕ್ರಮವನ್ನು ಆದಷ್ಟು ಬೇಗ ಮಾಡ್ತೀನಿ. ಮೊನ್ನೆನೂ ಕೂಡ ನೀವು ಇದೇ ಸಭೆಯಲ್ಲಿ ಇದ್ದಾಗ ನನಗೆ ವೈಯಕ್ತಿಕವಾಗಿ ನಂಗೆ ಹೇಳಿದಿರಿ, ಅದನ್ನು ನಾನು ಕಳಿಸ್ಕೊಟ್ಟಿದ್ದೀನಿ. ಈಗ ಪ್ರಶ್ನೆ ನೀವು ಕೇಳಿರೋದ್ರಿಂದ ನಾಳೆ ನಾಡ್ದೊಳಗೇನೆ ನಾನು ನಿಮ್ಮ ಜೊತೆಗೆ ಕೂತ್ಕೊಂಡು ಅವ್ರ ಜೊತೆಗೆ ಮಾಡಿ ಈ ಶಾಲೆನ ಉಳಿಸಿ 9, 10ನೇ ತಾರೀಕಿಗೆ 10ನೇ ಕ್ಲಾಸ್ಗಳನ್ನು ತೆಗಿತಕ್ಕಂಥ ವ್ಯವಸ್ಥೆಯನ್ನು ನಾನು ಆದಷ್ಟು ಬೇಗ ಪರಿಶೀಲಿಸಿ ಬೇಗ ಮಾಡಿಕೊಡ್ತಕ್ಕಂಥ. ಓಕೆ. HK ಸುರೇಶ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರನ್ನ ಗಮನ ಸೆಳೆಯಲಿಕ್ಕೆ ಇಚ್ಛಿಸ್ತೇನೆ.